ಚಳ್ಳಕೆರೆ ಮೈನ್ಸ್ ಲಾರಿಗಳಿಂದ ಬೆಂಗಳೂರು ರಸ್ತೆ ತುಂಬೆಲ್ಲ ಕೆಂಧೂಳು. ಕೆಂಪು ಧೂಳಿನ ಕಣಗಳು ದ್ವಿಚಕ್ರ ವಾಹನ ಸವಾರರಿಗೆ ಕಣ್ಣಿಗೆ ಬೀಳುವ ಕೆಂಪು ಧೂಳಿನಿಂದ ಕಣ್ಣು ಕಳೆದುಕೊಳ್ಳುವ ಸಂಭವ ಹೆಚ್ಚು. ಚಳ್ಳಕೆರೆ ತಾಲೂಕಿನ ಬೆಂಗಳೂರು ರಸ್ತೆಯಲ್ಲಿರುವ ಪ್ರಕಾಶ್ ಐರನ್ ಪ್ಲಾಂಜಕ್ಕೆ ಸಾಗಿಸುವ ಗಣಿ ಗುತ್ತಿಗೆದಾರರ ಲಾರಿಗಳಿಂದ ದಿನನಿತ್ಯದ ಸಂಚಾರದಲ್ಲಿ ರಸ್ತೆ ಕೆಂಧೂಳಾಗಿ ಪರಿಣಮಿಸಿದೆ. ಪ್ರತಿದಿನ ನೂರಾರು ಲಾರಿಗಳು ಮೈನ್ಸ್ ತುಂಬಿಕೊಂಡು ಹೋಗುತ್ತಿವೆ. ಆದರೆ ಈ ರಸ್ತೆಯ ಅಕ್ಕಪಕ್ಕದಲ್ಲಿ ಶಾಲೆಗಳಿವೆ, ಶಾಲೆಯ ಬಸ್ ಸಂಚರಿಸುತ್ತವೆ. ದ್ವಿಚಕ್ರ ವಾಹನ ಸವಾರರು ಹಾಗೂ ಪಾದಚಾರಿಗಳು ಓಡಾಡುತ್ತಿದ್ದು ಇವರಿಗೆಲ್ಲ ಜೀವಭಯದ ವಾತಾವರಣ ಸೃಷ್ಟಿಯಾಗಿದೆ. ರಸ್ತೆ ಕೆಂಪು ಮಣ್ಣಿನ ಧೂಳಿನಿಂದ ರಸ್ತೆ ಕಾಣುತ್ತಿಲ್ಲ. ರಸ್ತೆ ಕೆಂಪು ಧೂಳಿನಿಂದ ಮುಚ್ಚಿದೆ. ಇದರಿಂದಾಗಿ ಅಪಘಾತಗಳು ಹೆಚ್ಚುತ್ತಿರಬಹುದು. ಧೂಳನ್ನು ನಿಯಂತ್ರಿಸಲು ರಸ್ತೆಗೆ ನೀರು ಹಾಕಿದ್ದಾರೆ. ಆ ನೀರಿನಿಂದ ಧೂಳು ಮಿಶ್ರಣಗೊಂಡು ಕೆಸರಾಗಿ ದ್ವಿಚಕ್ರ ವಾಹನ ಸವಾರರು ಜಾರಿ ಬೀಳುವ ಪ್ರಸಂಗ ಹೆಚ್ಚು. ಇದರಿಂದಾಗಿ ಇನ್ನಷ್ಟು ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಇದೆ. ಮೈನ್ಸ್ ಲಾರಿಗಳಿಗೆ ಯಾವ ನಿಯಮ ಇಲ್ಲ, ವೇಗದ ಮಿತಿ ಇಲ್ಲ. ಓವರ್ಲೋಡ್ ಹಾಕಿ ಸಂಚರಿಸುವಂಥ ಲಾರಿಗಳು ಧೂಳು ನಿಯಂತ್ರಣಕ್ಕೆ ತಾಟ್ಪಾಲ್ ಹಾಕದೆ ಸಂಚರಿಸುವುದು ವಾಸ್ತವದ ಸಂಗತಿ. ಇದನ್ನು ಪೊಲೀಸ್ ಇಲಾಖೆ ಕಂಡು ಕಾಣದಂತೆ ಇದೆ. ಏನಿದರ ಮರ್ಮ? ಇದರ ಬಗ್ಗೆ ಕ್ರಮ ಕೈಗೊಳ್ಳಲು ಏಕೆ ಮೀನಾವೇಶ ಎಂಬುದೇ ಅರ್ಥವಾಗುತ್ತಿಲ್ಲ. ಚಿತ್ರದುರ್ಗದ ಗಣಿ ಇಲಾಖೆ ತೆಪ್ಪಗೆ ಕುಳಿತುಕೊಂಡು ಲಾರಿಗಳನ್ನು ಎಣಿಸುತ್ತಿರಬಹುದು. ಇದರ ಬಗ್ಗೆ ಕ್ಯಾರೆ ಎನ್ನುತ್ತಿಲ್ಲ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಶಾಸಕರಾದ ಟಿ ರಘುಮೂರ್ತಿಯವರು ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ವಿಳಂಬ ಮಾಡುವುದಾದರೂ ಏನು? ಮೈನ್ಸ್ ಲಾರಿಗಳ ಆರ್ಭಟಕ್ಕೆ ಕಡಿವಾಣ ಹಾಕಿ ಹಾಗೂ ಸಾರ್ವಜನಿಕರು ಹಾಗೂ ದ್ವಿಚಕ್ರ ವಾಹನ ಸವಾರರಿಗೆ, ಪಾದಚಾರಿಗಳಿಗೆ ಮೈನ್ಸ್ ಲಾರಿಗಳಿಂದ ಧೂಳಿನಿಂದ ಮುಕ್ತಿ ಕೊಡಿಸುವಂತೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಹಾಗೂ ಶಾಸಕರು ಇದರ ಬಗ್ಗೆ ಗಮನ ಹರಿಸಿ ಎಂದು ಮುಕ್ತಿ ನೀಡಿ ಎಂದು ಒತ್ತಾಯಿಸಿದ್ದಾರೆ.